KPCC ಇದು ನಮ್ಮ ದೇವಾಲಯ ಇದ್ದಂಗೆ ನಾವು ಬರ್ತಾನೆ ಇರ್ತೀವಿ ಹೋಗ್ತಾ ಇರ್ತೀವಿ. ಆದರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ನಮ್ಮವ್ರ ಜೊತೆಯಲ್ಲಿ ಮಾತನಾಡಲಿಕ್ಕೆ ಇವತ್ತು ನಾವು ಸಮಯ ನಿಗದಿಪಡಿಸಿದ್ರು. ಅದರಂತೆ ನಾವು ಬಂದಿದ್ದೀವಿ. ಇವತ್ತು ನಮ್ಮ ಮೈನ್ ಇರಿಗೇಷನ್ ಸಂಬಂಧಪಟ್ಟಿದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎರಡು ಡಿಪಾರ್ಟ್ಮೆಂಟ್ ನಮ್ಗೆ ಬರ್ತಾವೆ. ಆ ಎರಡು ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀವಿ. ಕಾರ್ಯಕರ್ತರ ಅಹವಾಲು ಸಮಸ್ಯೆಗಳನ್ನ ಸರ್, ಈಗ ಒಂದು CM ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಆಗ್ತಿದೆ. ಕೆಲವರು ನನಗೆ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಕೂಡ ರೆಡಿ ಎನ್ನುವಂಥ ಮಾತನ್ನ MB ಪಾಟೀಲ್ ಅವರು ಹೇಳ್ತಿದ್ದಾರೆ. ಮುಖದ ಬೇರೆ ಬೇರೆ ನಾಯಕರು ಯಾರು ಆ ರೀತಿಯಾಗಿ ಹೇಳಿಲ್ಲ. ಮೊದಲು ಸ್ಪಷ್ಟವಾಗಿ ಹೇಳ್ತೀನಿ, ಎಲ್ಲರ ಜೊತೆಯಲ್ಲಿ ಜನ ಸಂಪರ್ಕದಲ್ಲಿದ್ವಿ. ಎಲ್ಲರೂ ಒಂದೇ ಮಾತಿನಿದ್ದಾರೆ. ಉತ್ತಮವಾದಂಥ ಸರ್ಕಾರ ನಡೀತಾ ಇದೆ. ಸಿದ್ದರಾಮಯ್ಯನವರ ನಾಯಕತ್ವ ಉತ್ತಮವಾದ ರೀತಿಯಲ್ಲಿ ಆಡಳಿತ ನಡೀತಾ ಇದೆ. ಅವರ ದೇಶದಲ್ಲಿ ಯಾರೂ ಅಪೇಕ್ಷೆ ಪಡಲಿಲ್ಲ. ಕೇಳಿದಾಗ ಯಾರೋ ಹಿರಿಯರಾಗಿರ್ತಕ್ಕಂಥವ್ರು ದೇಶಪಾಂಡೆ ಅಂತವ್ರು ಮಾತಾಡಿದ್ರೆ ಅದ್ರ ಮೇಲೆ ಚರ್ಚೆ. ಅವ್ರು ಏನಾದರೂ ನೀವೇನಾಗ್ತೀರಿ ನಾವೇನಾದ್ರು. ಹಾಂ, KPCC ಇದು ನಮ್ಮ ದೇವಾಲಯ ಇದ್ದಂಗೆ ನಾವು ಬರ್ತಾನೆ ಇರ್ತೀವಿ ಹೋಗ್ತಾ ಇರ್ತೀವಿ. ಆದರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ನಮ್ಮವ್ರ ಜೊತೆಯಲ್ಲಿ ಮಾತನಾಡಲಿಕ್ಕೆ ಇವತ್ತು ನಾವು ಸಮಯ ನಿಗದಿಪಡಿಸಿದ್ರು. ಅದರಂತೆ ನಾವು ಬಂದಿದ್ದೀವಿ. ಇವತ್ತು ನಮ್ಮ ಮೈನ್ ಇರಿಗೇಷನ್ ಸಂಬಂಧಪಟ್ಟಿದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎರಡು ಡಿಪಾರ್ಟ್ಮೆಂಟ್ ನಮ್ಗೆ ಬರ್ತಾವೆ. ಆ ಎರಡು ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀವಿ. ಕಾರ್ಯಕರ್ತರ ಅಹವಾಲು ಸಮಸ್ಯೆಗಳನ್ನ ಸರ್, ಈಗ ಒಂದು CM ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಆಗ್ತಿದೆ. ಕೆಲವರು ನನಗೆ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಕೂಡ ರೆಡಿ ಎನ್ನುವಂಥ ಮಾತನ್ನ MB ಪಾಟೀಲ್ ಅವರು ಹೇಳ್ತಿದ್ದಾರೆ. ಮುಖದ ಬೇರೆ ಬೇರೆ ನಾಯಕರು ಯಾರು ಆ ರೀತಿಯಾಗಿ ಹೇಳಿಲ್ಲ. ಮೊದಲು ಸ್ಪಷ್ಟವಾಗಿ ಹೇಳ್ತೀನಿ, ಎಲ್ಲರ ಜೊತೆಯಲ್ಲಿ ಜನ ಸಂಪರ್ಕದಲ್ಲಿದ್ವಿ. ಎಲ್ಲರೂ ಒಂದೇ ಮಾತಿನಿದ್ದಾರೆ. ಉತ್ತಮವಾದಂಥ ಸರ್ಕಾರ ನಡೀತಾ ಇದೆ. ಸಿದ್ದರಾಮಯ್ಯನವರ ನಾಯಕತ್ವ ಉತ್ತಮವಾದ ರೀತಿಯಲ್ಲಿ ಆಡಳಿತ ನಡೀತಾ ಇದೆ. ಅವರ ದೇಶದಲ್ಲಿ ಯಾರೂ ಅಪೇಕ್ಷೆ ಪಡಲಿಲ್ಲ. ಕೇಳಿದಾಗ ಯಾರೋ ಹಿರಿಯರಾಗಿರ್ತಕ್ಕಂಥವ್ರು ದೇಶಪಾಂಡೆ ಅಂತವ್ರು ಮಾತಾಡಿದ್ರೆ ಅದ್ರ ಮೇಲೆ ಚರ್ಚೆ. ಅವ್ರು ಏನಾದರೂ ನೀವೇನಾಗ್ತೀರಿ ನಾವೇನಾದ್ರು ತಾವು ಪ್ರಶ್ನೆ ಕೇಳ್ತಿದ್ರೆ ಅವರು ಉತ್ತರ ಕೊಡ್ತಾಯಿದ್ದಾರೆ. ಅಷ್ಟೇ ಬಿಟ್ಟರೆ ಯಾವುದೇ ಅಂಥ ಸಂದರ್ಭ ಇಲ್ಲ. ಎಲ್ಲರೂ ಪಾರ್ಟಿ ಕಾರ್ಯಕರ್ತರು ನಾಯಕತ್ವ ಶಾಸಕಾಂಗ ಪಕ್ಷ ಹೈಕಮಾಂಡ್ ಎಲ್ಲ ಸಿದ್ದರಾಮಯ್ಯನವ್ರ ಪರವಾಗಿದೆ. ಯಾವುದೇ ಅದು ಇವೆಲ್ಲ ಸೃಷ್ಟಿ ಮಾಡ್ತಕ್ಕಂಥದ್ದು BJP ಅವರು. ಜನ ಒಂದು ಮಾತಾಡೋದು ಸುಳ್ಳು ಹೇಳೋದು ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಜೋಶಿಯವರು ಜಗದೀಶ್ ಶೆಟ್ಟರು ಅಶೋಕ್ ಅವರು ಮಾಡ್ತಿರ್ತಾರೆ. ಅದು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಯಾವುದೇ ಅಂಥ ಪ್ರಸಂಗನೂ ಇಲ್ಲ. ಎಲ್ಲ ಒಂದಾಗಿ ನಿಂತಿದೆ. ಇಡೀ ಉತ್ತಮವಾದಂಥ ಆಡಳಿತ ಕೊಡ್ತಾ ಇದೆ. 135 ಸದಸ್ಯರು ನಮ್ಮ ಜೊತೆಲಿದ್ದಾರೆ. ಹಾಗಾಗಿ ಯಾವುದೇ ಆ ರೀತಿಯಾದಂಥ ಸಂದರ್ಭ ಉದ್ಭವಿಸಿದೆ. ನೋಡಿ, ನಾನು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ವೀಕು. ನಮ್ಮ ಇಲಾಖೆಗಳಿಗೆ ಸಮಯ ಕೇಳಿದ್ವಿ ಕೇಂದ್ರ ಸಚಿವರ ಹತ್ರ ಕಾರ್ಯದರ್ಶಿಗಳ ಹತ್ರ ಹೋಗಬೇಕಾಗ್ತದೆ. ಆ ದಿಶೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಬಂದ್ದಾರೆ. ಗಡ್ಕರಿ ಅವ್ರನ್ನ ಭೇಟಿಯಾಗಿ ಅನೇಕ ಯೋಜನೆಗಳಿಗೆ ಪ್ರಸ್ತಾವನೆ ಮಾಡಿ ಬಂದಿದ್ದಾರೆ. ಅದರಂತೆ ನಮ್ಮ MB ಪಾಟೀಲ್ ಹೋಗ್ತಾ ಇದ್ದಾರೆ. ಮುಂದಿನ ವಾರದಲ್ಲಿ ನಾನು ಹೋಗ್ತಾಯಿದ್ದೆ. ನಮ್ಮ ಇಲಾಖೆ ಸಂಬಂಧಪಟ್ಟಿದ್ದೆ ಸೋಮಣ್ಣವ್ರ ಹತ್ರ ಟೈಮ್ ಕೇಳಿದೆ. ಜಲಶಕ್ತಿ ಬಗ್ಗೆ ಮಾತಾಡಿ ಬಂದೆ. ಅದಕ್ಕೆ ಎಲ್ಲರೂ ಇಲಾಖೆಗಳ ಬಗ್ಗೆ ಏನು ಮಾತಾಡಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಹೋಗ್ತಿರ್ತಾರೆ ಬರ್ತಿರ್ತಾರೆ. ಅದಕ್ಕೇನೂ ಇಲ್ಲ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಇಲ್ಲಿ KPCC ಆಫೀಸ್ಗೆ ಬಂದೆವೋ ಅದೇ ರೀತಿಯಲ್ಲಿ AICC ಆಫೀಸ್ಗೆ ಹೋಗಿ ನಾಯಕರುಗಳಿದ್ದರೆ ಒಂದು ನಮಸ್ಕಾರ ಮಾಡಿ ಭೇಟಿಯಾಗಿ ಬರ್ತೀವಿ. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ನೋಡಿ, ತೀರ್ಪು ಏನೇ ಕೊಟ್ಟರು ಕಾಂಗ್ರೆಸ್ ಪರವಾಗಿರ್ತದೆ. ನಮ್ಮದು ಮೊಳದಲ್ಲಿ ಇರ್ತಕ್ಕಂಥ ವಿಷಯ ಬಗ್ಗೆ ನೀವು ಮಾತಾಡ್ತಿದ್ದೀರಿ, ಹೌದಾ? ಅದೊಂದೇ ಅಲ್ಲ, ಅದ್ರ ಬಗ್ಗೆ ಯಾವುದೇ ವ್ಯತಿರಿಕ್ತವಾದಂಥ ವಾತಾವರಣ ನಿರ್ಮಾಣ ಆಗಲಿ ಸಾಧ್ಯ ಇಲ್ಲ. ಏನೇ ಬಂದರೂ ಸಹಿತ ನ್ಯಾಯಾಂಗದಲ್ಲಿ ಅವಕಾಶಗಳಿದೆ. ನ್ಯಾಯಾಂಗ ಏನು ಹೇಳ್ತದೋ ನಾವು ಕೇಳಲಿಕ್ಕೆ ತಯಾರಿದ್ವಿ. ಸಿದ್ದರಾಮಯ್ಯ ನಾಯಕತ್ವಕ್ಕೆ ಯಾವುದೇ ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಹೇಳಬಯಸ್ತೀವಿ. ನೋಡಿ, ಅರ್ಹತಾ ಪ್ರಶ್ನೆನೇ ಉದ್ಭವಿಸಿಲ್ಲ. ಇರುವಂಥವರು ಮುಖ್ಯಮಂತ್ರಿಗಳು ಉತ್ತಮವಾಗಿ ಈ ಜನರ ಆದೇಶದಂತೆ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಎಲ್ಲರೂ ಒಂದಾಗಿದ್ವಿ. ಯಾವುದಾದ್ರೂ ಡಿಫರೆನ್ಸಸ್ ಕ್ಯಾಬಿನೆಟ್ನಲ್ಲಿ ನೋಡಿದ್ರಾ? ಅದೇ BJPನಲ್ಲಿದ್ದಾಗ BJP ಸರ್ಕಾರ ಇದ್ದಾಗ ದಿನ ಅವರವ್ರ ಡಿಫರೆನ್ಸ್ಗಳು ಮಂತ್ರಿಗಳ ಹತ್ರ ಕಾಣ್ತಾ ಇತ್ತು. ನಮ್ಮ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಂಯೋಜಕಗಳು ಯಾವತ್ತೂ ಯಾವುದೇ ಸಂದರ್ಭದಲ್ಲಿ ಯಾವುದೇ ಭೇದಾಭಿಪ್ರಾಯ ಇಲ್ಲ. ಎಲ್ಲರೂ ಒಂದಾಗಿದ್ದಾರೆ. ಇಡೀ ಶಾಸಕಾಂಗ ಪಕ್ಷದ ಸಿದ್ದರಾಮಯ್ಯವ್ರ ಪರವಾಗಿದೆ. ಇಡೀ ಹೈಕಮಾಂಡ್ ಸಿದ್ದರಾಮಯ್ಯವ್ರ ಪರವಾಗಿದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಜನರು ಸಿದ್ದರಾಮಯ್ಯವ್ರ ಪರವಾಗಿದೆ. ಯಾರು ಆಕಾಂಕ್ಷೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಪ್ರಶ್ನೆ ಬರೋದಿಲ್ಲ. ನಾನು ನೋಡಿ 54ನೇ ವರ್ಷ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ದೇವರಾಜ ಸರ್ಕಾರದ ಜೊತೆಲಿಂದ ಇದ್ದು ಬಂದ್ವಿ. ಗುಂಡ್ರಾವ್ ಜೊತೆಲಿ ಇದ್ವಿ, ಎಲ್ಲ ಜೊತೆಲಿದ್ವಿ. ಆ ಪ್ರಶ್ನೆ ಇವತ್ತು ಉದ್ಭವಿಸೋದಿಲ್ಲ. ಪ್ರಶ್ನೆ ಇಲ್ಲ ಅಂತಲ್ಲ. ಕುರ್ಚಿ ಖಾಲಿ ಆಗಿಲ್ಲಲ್ಲ, ಕುರ್ಚಿ ಖಾಲಿ ಆಗಿ ನೋಡಿ. ಅದು ತಾವು ವಿಚಾರ. ನಾನು ಹೋಗಿದ್ದೆ ಫಂಕ್ಷನ್. ನನಗೂ ಪರ್ಸನಲಿ ಶಿವಕುಮಾರ್ ಅವರು 2 ಸಲ ಫೋನ್ ಮಾಡಿದ್ರು ಮತ್ತು ನಂದು ಇನ್ವಿಟೇಷನಲ್ಲಿತ್ತು, ನಾನು ಹೋಗಿದ್ದೆ. ನೋಡಿ, ಅಂತ ಇವತ್ತು ಸಿದ್ದರಾಮಯ್ಯನವರು
ಪೂಜೆ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಿದರು ಹಿಂದಿನ ಸರ್ಕಾರದಲ್ಲಿ. ಇವತ್ತು ಅವ್ರ ಕೈಲಿದ್ರೆ ಅದನ್ನು ಉದ್ಘಾಟನೆ ಮಾಡಿದರು. ಇವತ್ತು 75 ಲಕ್ಷ ಮಂದಿಗೆ ಸುಮಾರಿಗೆ ಕುಡಿಯೋ ನೀರಿಗೆ ಯೋಜನೆ ಅದು. 7 ಜಿಲ್ಲೆಯಲ್ಲಿ ಹೋಗ್ತಕ್ಕಂಥ ನೀರು 24 TMC ನಾವು ಇವತ್ತು ಉಪಯೋಗ ಮಾಡ್ಕೊಂಡಿದ್ದೀವಿ. ಏನು ಮಳೆಯಿಂದ ಬಂದಿದ್ದು, ಯಾವುದೇ ಅದು ಶೇರ್ ಇಲ್ಲ, ಯಾವುದೇ ಅಲೋಕೇಶನ್ ಇಲ್ಲ, ಟ್ರಿಬ್ಯುನಲ್ ಇಲ್ಲ. ಏನು ನೀರು ಬಂದು ಬಿದ್ದಿರ್ತದೆ ಮಳೆಗೆ 120 ದಿವಸ ಅಂದಾಜು ಮಾಡಿದ್ದಾರೆ. ಆ 120 ದಿವಸದಲ್ಲಿ ಏನು ನೀರಲ್ಲಿ ಬಿದ್ದಿರ್ತೋ ಅದನ್ನು ನಾವು ಲಿಫ್ಟ್ ಮಾಡಿಕೊಂಡು 1 TMCಗೆ 10,000 ಕೋಟಿ ಆಗ್ತಾಯಿದೆ, 1000 ಕೋಟಿ ಆಗ್ತಾಯಿದೆ. 24 TMCನಲ್ಲಿ ಅತಿ ಹೆಚ್ಚು ಕೊಡ್ತಾ 15 TMC ನಾವು ಕುಡಿಯೋ ನೀರಿಗೆ ಕೊಡ್ತಾಯಿದ್ವಿ. 9 TMC ಮಾತ್ರ ಕೆರೆಗಳು ತುಂಬ್ತಾಯಿದ್ವಿ. ಅದರಲ್ಲಿ ನಮ್ಮ ಮೈನ್ ಇರಿಗೇಷನ್ಲಿಂದ ಸಹಿತ ಎತ್ತಿನಹೊಳೆಯಿಂದ ನಾವು ಇವತ್ತು ತುಮಕೂರಿಗೆ ಹೋಗ್ತಕ್ಕಂಥ ಕೆರೆಗಳಿಗೆ ನಮ್ಮ ಯೋಜನೆ ಮುಖಾಂತರ ನಾವು ಕೊಡ್ತಾಯಿದ್ದೀವಿ. ಹಾಗಾಗಿ ಅದರಲ್ಲಿ ಯಾವುದಿಲ್ಲ. ಆ BJP ಅವ್ರಿಗೆ ಏನಂದರೆ ಏಕದಮ್ ಇದು ಆಗೋದಿಲ್ಲ ಅಂತೇಳಿ ಮೊದಲೊಂದು ಹೇಳ್ತಾ ಬಂದಿದ್ದಾರೆ. ಇದು ಖರ್ಚು ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ, ಇದರಿಂದ ಆಗುವಂಥ ಯೋಜನೆ ಅಲ್ಲ ಅಂತೇಳಿ. ಇವತ್ತು ಅದು ಏನೋ ನೀರು ಉದ್ಘಾಟನೆ ಮಾಡಿ ನೀರು ಮುಂದಕ್ಕೆ ಹೋಗ್ತಾ ಇದ್ದಲ್ಲ ಆ 162 ಕಿಲೋಮೀಟ್ರಿಗೆ, ಅದಾದ ಕೂಡಲೇ ಅವ್ರಿಗೆ ಆತಂಕ ಆಗಿದೆ. ಹಾಗಾಗಿ ಇಂಥವೆಲ್ಲ ಸೃಷ್ಟಿ ಮಾಡ್ತಾರೆ. ನೋಡಿ, ದಿನ ಅವ್ರು ಯಾವುದಾದ್ರೂ ಹೇಳ್ಬೇಕಲ್ಲ, ಅವ್ರಿಗೆ ಆತಂಕ ಆಗಿದೆ. ಅವರೆಲ್ಲ ಪ್ರಯತ್ನಗಳು ಮಾಡಿದ್ವಿ. ಸರ್ಕಾರ ಬಂದ ಕೂಡಲೇ ಹೆಚ್ಚಿನ ಮತಗಳನ್ನು ಬಂದ ಕೂಡಲೇ ಅವ್ರಿಗೆ ಆತಂಕ ಆಗಿದೆ. ಮೋದಿಯವ್ರಿಗೆ ಆತಂಕ ಆಗಿದೆ, ಅಮಿತ್ ಶಾ ಅವ್ರಿಗೆ ಆತಂಕ ಆಗಿದೆ, ಇಡೀ BJP ಸರ್ಕಾರಕ್ಕೆ ಆತಂಕ ಆಗಿ ಇದನ್ನೇನಾದರೂ ಮಾಡಿ ಅಲ್ಲಾಡಿಸ್ಬೇಕಂಬುದು ಅವ್ರ ಉದ್ದೇಶ ಅದ. ಅದು ಅವಕಾಶಗಳೆಲ್ಲ ಎಲ್ಲನೂ CBI ಉಪಯೋಗ ಮಾಡಿದರು, ED ಉಪಯೋಗ ಮಾಡಿದರು, ಎಲ್ಲ ಆಯಿತು. ಆದ ನಂತರ ಈ ಮಸಿ ಬೆಳೀತಕ್ಕಂಥ ಕೆಲಸ ರಾಜಭವನದಿಂದ ಪ್ರಾರಂಭ ಅಮಿತ್ ಶಾ ಅವರು ಮೋದಿಯವರು ಮಾಡಿದ್ದಾರೆ. ಅದಕ್ಕೆ ಇವರೆಲ್ಲ ಇಲ್ಲಿರ್ತಕ್ಕಂಥವರೆಲ್ಲ ತಪ್ಪಡಿ ಬಾರಿಸ್ತಾ ಇದ್ದಾರೆ. ಜೋಶಿಯವರು, ಜಗದೀಶ್ ಶೆಟ್ಟರು, ಅಶೋಕ್ ಅವರು ತಪ್ಪಡಿ ಬಾರಿಸ್ತಾರೆ. ಅವ್ರ ಪಕ್ಷದಲ್ಲಿರ್ತಕ್ಕಂಥ ಪರಿಸ್ಥಿತಿ ಸುಧಾರಿಸ್ಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಅವ್ರು ನಮ್ಮ ಪಕ್ಷದ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ. ಹಾಂ, ಏನು ನಿಂತಿಲ್ಲ, ಎಲ್ಲ ನಡೀತಾ ಇದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.